ನಮಸ್ಕಾರ ಸ್ನೇಹಿತರೆ, ನಾನು ವಿಜೇತ್ ವಸಿಷ್ಠ ಟೆಕ್ ಅನ್ವೇಷಣೆ ಯೂಟ್ಯೂಬ್ ಚಾನಲ್‌ನಿಂದ. ಇವತ್ತಿನ ವಿಡಿಯೋದಲ್ಲಿ ನಾನು ಹೇಗೆ ನೀವು ಇಂಟರ್ನೆಟ್ ಅಥವಾ ವೈಫೈ ಇಲ್ಲದೆ ಯು-ಪಿ-ಐ ಮೂಲಕ ಹಣವನ್ನು ವರ್ಗಾವಣೆ ಮಾಡಬಹುದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಸೊ ಯೂಶುವಲಿ ನಾವು ಯು-ಪಿ-ಐ ಟ್ರಾನ್ಸ್‌ಫರ್ ಮಾಡ್ತೀವಿ ಅಂತಂದ್ರೆ ಗೂಗಲ್ ಪೇ, ಫೋನ್‌ಪೇ, ಭೀಮ್ ಆಗಿರಬಹುದು, ಪೇಟಿಎಮ್ ಆಗಿರಬಹುದು. ಇದೆಲ್ಲದರಲ್ಲಿ ಮನಿ ಟ್ರಾನ್ಸ್‌ಫರ್ ಮಾಡಬೇಕು ಅಂತಂದ್ರೆ ನಮಗೆ ಇಂಟರ್ನೆಟ್ ಅಥವಾ ವೈಫೈಯ ಅಗತ್ಯತೆ ಇರುತ್ತದೆ. ಬಟ್ ಕೆಲವೊಂದು ಕಡೆ ನಮಗೆ ಇಂಟರ್ನೆಟ್ ಇಲ್ಲಿ ಒಂದು ಸಿಗ್ನಲ್ ತೋರಿಸ್ತಾ ಇದ್ರೂ ಕೂಡ ನಮಗೆ ಇಂಟರ್ನೆಟ್ ಸ್ಪೀಡ್ ವರ್ಕ್ ಆಗ್ತಾ ಇರೋದಿಲ್ಲ ಅಥವಾ ವೈಫೈ ಕೆಲವು ಕಡೆ ಇರೋದಿಲ್ಲ. ಅಂಥ ಟೈಮ್‌ನಲ್ಲಿ ನಾವೇನು ಮಾಡಬಹುದು, ಇದರ ಸಹಾಯ ಇಲ್ದೇನೆ ಮನಿನ ಟ್ರಾನ್ಸ್‌ಫರ್ ಮಾಡಬಹುದು. ಅದನ್ನೇ ಹೇಗೆ ಮಾಡೋದು ಅನ್ನೋದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಇನ್ನು ಇದೇ ರೀತಿಯ ಇಂಟ್ರೆಸ್ಟಿಂಗ್ ಟೆಕ್ ವಿಡಿಯೋಸ್‌ಗಾಗಿ ಟೆಕ್ ಅನ್ವೇಷಣೆ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಸೊ ಈ ರೀತಿಯಾಗಿ ಒಂದು ಆಫ್‌ಲೈನ್ ಮೂಲಕ ಯು-ಪಿ-ಐ ಪೇಮೆಂಟ್ ಮಾಡಬೇಕು ಅಂತಂದ್ರೆ ಇದಕ್ಕೆ ನಾವು ಫಸ್ಟ್ ರಿಜಿಸ್ಟರ್ ಆಗಬೇಕಾಗತ್ತೆ. ಸೊ ರಿಜಿಸ್ಟರ್ ಯಾವುದರಿಂದ ಆಗಬೇಕು? ನಮ್ಮ ಒಂದು ರಿಜಿಸ್ಟರ್ಡ್ ಮೊಬೈಲ್ ನಂಬರಿಂದ ಆಗಬೇಕು. ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಅಂದರೆ ನಮ್ಮ ಒಂದು ಬ್ಯಾಂಕಿಗೆ ಲಿಂಕ್ ಆಗಿರುವಂಥ ಒಂದು ಮೊಬೈಲ್ ನಂಬರ್ ಆಗಿರುತ್ತೆ. ಇದರಿಂದ ನಾವು ಇವಾಗ ನಮ್ಮ ಒಂದು ಮೊಬೈಲ್‌ನಲ್ಲಿ ಡೈಲರ್‌ನಲ್ಲಿ ಓಪನ್ ಮಾಡಿ ಒಂದು ನಂಬರ್‌ನ ಡಯಲ್ ಮಾಡಿ ಕಾಲ್ ಮಾಡಬೇಕು ಅದಕ್ಕೆ. ಆ ಒಂದು ನಂಬರ್‌ನ ನಾನು ಇಲ್ಲಿ ಕೆಳಗೆ ಕೊಟ್ಟಿರ್ತೀನಿ ನೋಡಿ ಇಲ್ಲಿ. ಸೊ 8045163666 ಈ ಒಂದು ನಂಬರು. ಸೊ ಇದಕ್ಕೆ ಡೈರೆಕ್ಟಾಗಿ ಕಾಲ್ ಮಾಡಿ. ಇದು ಯೂಶುವಲ್ ಆಗಿ ಕಸ್ಟಮರ್ ಕೇರ್ ನಂಬರ್ ಇರುತ್ತಲ್ಲ, ಅದೇ ರೀತಿಯಾಗಿ ಆಕ್ಟ್ ಆಗುತ್ತೆ. ಸೊ ಈ ರೀತಿಗೆ ನಂಬರಿಗೆ ಕಾಲ್ ಹೋಗಿಲ್ಲ ಅಂತಂದ್ರೆ ಫಸ್ಟಿಗೆ 0 ಹಾಕ್ಬಿಡಿ. ಈ 10 ಡಿಜಿಟ್ ಮೊಬೈಲ್ ನಂಬರ್ ಏನಿದೆ ಅದಕ್ಕೂ ಮುಂಚೆ ಒಂದು 0 ಹಾಕಿ ಟ್ರೈ ಮಾಡಿ. ಕಾಲ್ ಕನೆಕ್ಟ್ ಆಗತ್ತೆ. ಸೊ ಇದಾದ್ಮೇಲೆ ಯೂಶುವಲಿ ಕಸ್ಟಮರ್ ಕೇರ್ ತರ ಹೇಳುತ್ತೆ ಅದು. ಸೊ ಕನ್ನಡಕ್ಕಾಗಿ 1 ಒತ್ತಿ, ಇಂಗ್ಲಿಷ್‌ಗಾಗಿ 2 ಒತ್ತಿ, ಹಿಂದಿಗಾಗಿ 3 ಒತ್ತಿ ಅಥವಾ ಬೇರೆ ಲ್ಯಾಂಗ್ವೇಜ್ ಬೇಕು ಅಂತಂದ್ರೆ ಹ್ಯಾಶ್ ಒತ್ತಿ ಅಂತ ಕೇಳುತ್ತೆ. ಸೊ ನಾನಿಲ್ಲಿ ಕನ್ನಡದಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಕನ್ನಡಕ್ಕಾಗಿ 1 ಒತ್ತಿದ್ದೀನಿ. ಇದಾದ್ಮೇಲೆ ನಮಗೆ ಏನು ಮಾಡಬೇಕು ಅಂತ ಕೇಳುತ್ತೆ. ಸೊ ಯೂಶುವಲಿ ನಾನಿವಾಗ ನಿಮಗೆ ವಿಡಿಯೋದಲ್ಲಿ ಹೇಳ್ಕೊಡ್ತಿರುವಂಥದ್ದು ಹೇಗೆ ಯು-ಪಿ-ಐ ಮೂಲಕ ಹಣವನ್ನು ವರ್ಗಾವಣೆ ಮಾಡಬಹುದು ಅನ್ನುವಂಥದ್ದು. ಇದರಲ್ಲಿ ಇದು ಮಾತ್ರ ಅಲ್ಲ ನೋಡಿ, ಇಲ್ಲಿ 1ಕ್ಕಾಗಿ ಹಣ ವರ್ಗಾವಣೆ, 2ಕ್ಕಾಗಿ ಬ್ಯಾಲೆನ್ಸ್ ಚೆಕ್ ಮಾಡಬಹುದು, 3 ಒತ್ತಿದ್ರೆ ಮೊಬೈಲ್ ರೀಚಾರ್ಜ್ ಅಂತ ಕೇಳುತ್ತೆ, 4 ಒತ್ತಿದ್ರೆ ಗ್ಯಾಸ್ ಬುಕ್ಕಿಂಗ್ ಮಾಡಬಹುದು, ಹಾಗೆ 5 ನಂಬರ್‌ನ ಒತ್ತಿದ್ರೆ ನಾವು ಎಲೆಕ್ಟ್ರಿಸಿಟಿ ಬಿಲ್ ಪೇಮೆಂಟ್‌ನ ಮಾಡಬಹುದು. ಹಣ ವರ್ಗಾವಣೆ ಮಾಡಲು 1 ಒತ್ತಿ. ನಿಮ್ಮ ಖಾತೆಯ ಬ್ಯಾಲೆನ್ಸ್ ಪರಿಶೀಲಿಸಲು 2 ಒತ್ತಿ. ಮೊಬೈಲ್ ರೀಚಾರ್ಜ್ ಮಾಡಲು 3 ಒತ್ತಿ. ಗ್ಯಾಸ್ ಬುಕಿಂಗ್ ಮಾಡಲು 4 ಒತ್ತಿ. ವಿದ್ಯುತ್ ಬಿಲ್ ಪಾವತಿ ಮಾಡಲು 5 ಒತ್ತಿ. ನಿಮ್ಮ ಖಾತೆಯನ್ನು ನಿರ್ವಹಿಸಲು ಹ್ಯಾಶ್ ಒತ್ತಿ. ನನ್ನ ಮೇನ್ ಕಾನ್ಸಂಟ್ರೇಷನಲ್ಲಿ ಯು-ಪಿ-ಐ ಮೂಲಕ ಒಬ್ಬರಿಂದ ಮತ್ತೊಬ್ಬರಿಗೆ ಹೇಗೆ ಹಣವನ್ನು ಕಳಿಸೋದು ಅನ್ನುವಂಥದ್ದು. ಹಾಗಾಗಿ ನಾನಿಲ್ಲಿ 1 ಒತ್ಸ್ತಾ ಇದ್ದೀನಿ. ಓಕೆ. ಸೊ ಇದಾದ್ಮೇಲೆ ಫಸ್ಟ್ ಸ್ಟೆಪ್. ಇವಾಗ ನಾವು ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಇದನ್ನ ಫಸ್ಟ್ ಸೆಟಪ್ ಮಾಡಬೇಕು ಆಫ್‌ಲೈನ್ ಯು-ಪಿ-ಐನ. ಓಕೆ. ಸೊ ಫಸ್ಟ್ ಸ್ಟೆಪ್ಪು ಸೆಟಪ್ಪಿಗೆ 1 ಒತ್ತಿ ಅಂತ ಕೇಳುತ್ತೆ. ಅದಾದ್ಮೇಲೆ ಒಂದು ಬೀಪ್ ಸೌಂಡ್ ಬರುತ್ತೆ. ಆ ಒಂದು ಬೀಪ್ ಸೌಂಡ್‌ನಲ್ಲಿ ನಾವು ನಮ್ಮ ಒಂದು ಯಾವುದು ಬ್ಯಾಂಕ್ ಇದೆ ಅದರ ಒಂದು ಹೆಸರನ್ನ ಹೇಳಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಕರ್ನಾಟಕ ಬ್ಯಾಂಕ್ ಅಂತ ಆಗಿದ್ರೆ ಬೀಪ್ ಅಂತ ಸೌಂಡ್ ಬರುತ್ತೆ. ಅದಾದ್ಮೇಲೆ ನಾವು ನಮ್ಮ ಒಂದು ಬಾಯಲ್ಲಿ ಕರ್ನಾಟಕ ಬ್ಯಾಂಕ್ ಈ ರೀತಿಯಾಗಿ ಹೇಳಬೇಕು. ನಂದು ಇಲ್ಲಿ ಐ-ಸಿ-ಐ-ಸಿ ಬ್ಯಾಂಕ್ ಆಗಿದೆ. ಅದನ್ನ ನಾನು ಹೇಳಿದ್ದೀನಿ. ಅದಾದ್ಮೇಲೆ ಆಟೋಮ್ಯಾಟಿಕ್ ಆಗಿ ಅದು ಡೀಟೇಲ್ಸ್‌ನ ಎಲ್ಲ ಫೆಚ್ ಮಾಡುತ್ತೆ. ಸೇವೆಯನ್ನು ಬಳಸಲು ಪ್ರಾರಂಭಿಸಲು ನೀವು ನಿಮ್ಮ ಖಾತೆಯನ್ನು ಸೆಟಪ್ ಮಾಡಬೇಕಾಗುತ್ತದೆ ಮತ್ತು ಯುಪಿಐಗೆ ನೋಂದಾಯಿಸಿಕೊಳ್ಳಬೇಕು. ನಿಮ್ಮ ಖಾತೆಯನ್ನು ದೃಢೀಕರಿಸಲು ಮತ್ತು ಸೆಟಪ್ ಮಾಡಲು 1 ಒತ್ತಿರಿ. ಹಿಂತಿರುಗಲು ಸ್ಟಾರ್ ಅನ್ನು ಒತ್ತಿರಿ. ಬೀಪ್ ಶಬ್ದದ ನಂತರ ದಯವಿಟ್ಟು ನಿಮ್ಮ ಬ್ಯಾಂಕ್ ಹೆಸರನ್ನು ತಿಳಿಸಿ. ಐ-ಸಿ-ಐ-ಸಿ-ಐ ಬ್ಯಾಂಕ್. ನೀವು ಸೆಟಪ್ ಮಾಡಲು ಬಯಸುವ ಐಸಿಐಸಿಐ ಬ್ಯಾಂಕ್ ಖಾತೆಯ ಕೊನೆಯ ಸಂಖ್ಯೆ 47 ವಿಜಿತ್ ವಶಿಷ್ಠ ಹೆಸರಿನಲ್ಲಿದೆ. ಖಚಿತಪಡಿಸಲು 1 ಒತ್ತಿರಿ. ಇನ್ನೊಂದು ಬ್ಯಾಂಕ್ ಅನ್ನು ಆಯ್ಕೆ ಮಾಡಲು 2 ಒತ್ತಿರಿ. ಅದಾದ್ಮೇಲೆ ಟ್ರಾನ್ಸಾಕ್ಷನ್ ಅನ್ನ ಕಂಟಿನ್ಯೂ ಮಾಡೋದಕ್ಕೆ 1 ಒತ್ತಿ. ಇಲ್ಲ ಅಂತಂದ್ರೆ ಯು-ಪಿ-ಐ ಪಿನ್ನನ್ನ ಚೇಂಜ್ ಮಾಡಿರ್ಬೇಕಾ ಅಂತಾದ್ರೆ 2 ಒತ್ತಿ ಅಂತ ಕೇಳುತ್ತೆ. ಸೊ ನಾನಿಲ್ಲಿ ಯು-ಪಿ-ಐ ಪಿನ್ ಚೇಂಜ್ ಮಾಡೋದಿಲ್ಲ. ಇರೋ ಯು-ಪಿ-ಐ ಪಿನ್ನೇ ಸಾಕು ನನಗೆ. ಜಸ್ಟ್ ಆ ಒಂದು ಟ್ರಾನ್ಸಾಕ್ಷನನ್ನ ಕಂಟಿನ್ಯೂ ಮಾಡೋದಕ್ಕೆ 1 ಒತ್ತೀನಿ. ಇದಾದ್ಮೇಲೆ ನಮಗೆ ನೆಕ್ಸ್ಟ್ ಸ್ಟೆಪ್‌ನಲ್ಲಿ 10 ಸಂಖ್ಯೆಯ ಮೊಬೈಲ್ ನಂಬರ್‌ನ ಒತ್ತೋದಕ್ಕೆ ಕೇಳುತ್ತೆ. ಇಲ್ಲಿ ಯಾರ ಮೊಬೈಲ್ ನಂಬರ್‌ನ ಒತ್ತಬೇಕು ಅಂತಂದ್ರೆ ನಾವು ಯಾರಿಗೆ ಹಣವನ್ನು ವರ್ಗಾಯಿಸಬೇಕು ಅಂತಹವರ ಒಂದು ಮೊಬೈಲ್ ನಂಬರ್‌ನ ಒತ್ತಬೇಕಾಗತ್ತೆ. ಸೊ ಜಸ್ಟ್ ಏನು ಕಂಟ್ರಿ ಕೋಡ್ ಪ್ಲಸ್ ಏನು ಹಾಕೋಂಗಿಲ್ಲ. ಜಸ್ಟ್ 10 ಸಂಖ್ಯೆ ಮೊಬೈಲ್ ನಂಬರ್‌ನ ಹಾಕಬೇಕಾಗತ್ತೆ. ಇದಾದ್ಮೇಲೆ ನೆಕ್ಸ್ಟು ಎಷ್ಟು ಅಮೌಂಟನ್ನ ಕಳಿಸ್ಬೇಕು ಅಂತ ಇದ್ದೀರಾ ಅಂತ ಕೇಳುತ್ತೆ. ಎಕ್ಸಾಂಪಲ್‌ಗೆ ನಾನಿಲ್ಲಿ ₹27ನ ಕಳಿಸ್ತಾ ಇದ್ದೀನಿ. 27 ಜಸ್ಟ್ ನಾವು ಡೈಲರ್‌ನಲ್ಲಿ ಟೈಪ್ ಮಾಡ್ತಾ ಹೋಗುವಂಥದ್ದು ಅಷ್ಟೇ. ಸೊ 27 ಅಂತ ಕೇಳುತ್ತೆ. ಇದಾದ್ಮೇಲೆ ಪ್ರೆಸ್ 1 ಟು ಕಂಟಿನ್ಯೂ ಅಥವಾ ಪ್ಲಸ್ ಸ್ಟಾರ್ ಟು ಗೋ ಟು ಮೇನ್ ಮೆನು ಅಂತ ಕೇಳುತ್ತೆ. ಸೊ +1 ಟು ಕಂಟಿನ್ಯೂ ಅಂತಾದ್ಮೇಲೆ ಅವರು ಕಾಲ್ ಡಿಸ್ಕನೆಕ್ಟ್ ಮಾಡ್ತಾರೆ. ಮತ್ತೊಂದು ಕಾಲ್ ಬರುತ್ತೆ ಅಂತ ಹೇಳ್ತಾರೆ. ದಯವಿಟ್ಟು ನೀವು ಹಣವನ್ನು ಕಳುಹಿಸಲು ಬಯಸುವ ವ್ಯಕ್ತಿಯ
10 ಅಂಕಿಯ ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿ. ನೀವು ವರ್ಗಾಯಿಸಲು ಬಯಸುವ ಮೊತ್ತವನ್ನು ನಮೂದಿಸಿ. ನೀವು ಟ್ರಾನ್ಸ್ಫರ್ ಮಾಡುತ್ತಿದ್ದೀರಿ. 27 ರೂಪಾಯಿ ಭಾರತಿ ನಾಯ್ಕ್ ಗೆ. ದಯವಿಟ್ಟು ನಿಮ್ಮ ಐಸಿಐಸಿಐ ಬ್ಯಾಂಕ್ ಖಾತೆಯ ಕೊನೆಯ ಸಂಖ್ಯೆ 47 ನಿಮ್ಮ ವಹಿವಾಟನ್ನು ಮುಂದುವರಿಸಲು 1 ಒತ್ತಿ. ಮೇನ್ ಮೆನುಗೆ ಹೋಗಲು ಸ್ಟಾರ್ ಅನ್ನು ಒತ್ತಿರಿ. ಸೊ ಈ ಕಾಲ್ ಡಿಸ್ಕನೆಕ್ಟ್ ಆದ ತಕ್ಷಣ ಎಕ್ಸಾಕ್ಟ್ಲಿ ಒಂದು 2 ಸೆಕೆಂಡ್ಸ್ ಬಿಟ್ಟು ಮತ್ತೊಂದು ಕಾಲ್ ಬರುತ್ತೆ ಕನ್ಫರ್ಮೇಷನಿಗೆ. ಈ ರೀತಿಯಾಗಿ ನೀವು ಇದು ಇನಿಷಿಯೇಟ್ ಮಾಡಿದ್ದೀರಾ ಪೇಮೆಂಟು ಅಂತ ಕನ್ಫರ್ಮ್ ಮಾಡೋದಕ್ಕೆ ಮತ್ತೆ 1 ಒತ್ತಿ, ಅಥವಾ ಇದು ನಾನು ಇನಿಷಿಯೇಟ್ ಮಾಡಿಲ್ಲ ಅಂತಂದರೆ 2 ಒತ್ತಿ ಅಂತ ಕೇಳುತ್ತೆ. ಸೊ ನಾನು ಇದನ್ನು ನಾನೇ ಮಾಡಿರೋದ್ರಿಂದ 1 ಒತ್ತೀನಿ. ಇದಾದಮೇಲೆ ನೆಕ್ಸ್ಟ್ ಸ್ಟೆಪ್ನಲ್ಲಿ ನಮಗೆ ಯು ಪಿ ಐ ಪಿನ್ನನ್ನು ಒತ್ತೋದಕ್ಕೆ ಕೇಳುತ್ತೆ. ಸೊ ಇದು ಡಿಪೆಂಡ್ಸ್ ಆನ್ ಯುವರ್ ಯು ಪಿ ಐ ಪಿನ್. ನೀವು ಏನು ಗೂಗಲ್ ಪೇ, ಫೋನ್ಪೇಲೆಲ್ಲ ಇದು ಮಾಡ್ತೀರಾ ಅದನ್ನು ಯು ಪಿ ಐ ಪಿನ್ನನ್ನು ಇಲ್ಲಿ ಒತ್ತಬೇಕು. ಇಲ್ಲಿ ನೋಡಿ ನಂದು ಇಂಟರ್ನೆಟ್ಟು ಮತ್ತು ವೈಫೈ ಆನೇ ಇಲ್ಲ, ಈ ರೀತಿಯಾಗಿ ಟ್ರಾನ್ಸ್ಫರ್ ಆಗ್ತಾ ಇದೆ. ಯು ಪಿ ಐ ಪಿನ್ ಒತ್ತದ್ಮೇಲೆ ನಾವು ಮತ್ತೆ ಎಗೈನ್ 1 ಒತ್ತಿ ಕನ್ಫರ್ಮೇಷನ್ ಕೊಡ್ತೀವಿ. ಡೈರೆಕ್ಟಾಗಿ ಅಲ್ಲಿ ನೋಡಿ ಇಲ್ಲಿ ಅಮೌಂಟು ಡೆಬಿಟ್ ಆಗಿದೆ ನನ್ನ ಒಂದು ಅಕೌಂಟಿಂದ, ನೀವು ಕಾಣಿಸ್ತಾ ಇರ್ಬೋದು. ಹಾಯ್, ನಾನು ಅಲ್ಫ್ರಾ ಕ್ಯಾಶ್ನಿಂದ ಕರೆ ಮಾಡುತ್ತಿದ್ದೇನೆ. ನಿಮ್ಮ ಹಣದ ವರ್ಗಾವಣೆಗಾಗಿ ಈ ಕರೆಯಾಗಿದೆ. 27 ರೂಪಾಯಿ. ನೀವು ಹಣ ವರ್ಗಾವಣೆಯನ್ನು ಪ್ರಾರಂಭಿಸಿದ್ದೀರಿ. ನಿಮ್ಮ ವಹಿವಾಟನ್ನು ಖಚಿತಪಡಿಸಲು 1 ಒತ್ತಿರಿ. ಈ ವರ್ಗಾವಣೆಯನ್ನು ನೀವು ಪ್ರಾರಂಭಿಸದಿದ್ದರೆ 2 ಒತ್ತಿರಿ. ನೀವು ಟ್ರಾನ್ಸ್ಫರ್ ಮಾಡುತ್ತಿದ್ದೀರಿ. 27 ರೂಪಾಯಿ ಭಾರತಿ ನಾಯ್ಕ್ ಗೆ. ದಯವಿಟ್ಟು ನಿಮ್ಮ ಐಸಿಐಸಿಐ ಬ್ಯಾಂಕ್ ಖಾತೆಯ ಕೊನೆಯ ಸಂಖ್ಯೆ 47 4 ಅಂಕಿಯ ಯುಪಿಐ ಪಿನ್ ಅನ್ನು ನಮೂದಿಸಿ. ಅದ್ಭುತ! ನಿಮ್ಮ ಟ್ರಾನ್ಸಾಕ್ಷನ್ ಯಶಸ್ವಿಯಾಗಿದೆ. ನಿಮ್ಮ ಮೊಬೈಲ್ ಸಂಖ್ಯೆಗೆ ಟ್ರಾನ್ಸಾಕ್ಷನ್ನ ವಿವರಗಳೊಂದಿಗೆ SMS ಕಳುಹಿಸಲಾಗುತ್ತದೆ. ನಮ್ಮ ಸೇವೆಯೊಂದಿಗಿನ ನಿಮ್ಮ ಅನುಭವವನ್ನು ನೀವು ಹೇಗೆ ರೇಟ್ ಮಾಡುತ್ತೀರಿ? 1 ರಿಂದ 5ರವರೆಗಿನ. ಸೊ ಇಷ್ಟೊಂದು ಲೆಂತಿ ಪ್ರೊಸೆಸ್ ಯಾವಾಗಲೂ ಮಾಡಬೇಕಾ ನೀವು? ಇಲ್ಲ. ಆ್ಯಕ್ಚುಲಿ ಇದು ನಾವು ಫಸ್ಟ್ ಟೈಮ್ ಸೆಟಪ್ ಮಾಡ್ತಿರುವಾಗ ಈ ರೀತಿಯಾಗಿ ಬಂದಿದ್ದು. ಸೊ ನೀವು ನೆಕ್ಸ್ಟ್ ಟೈಮ್ ಯಾರಿಗಾದರೂ ಆಫ್ಲೈನ್ ಮೂಲಕ ಹಣವನ್ನು ಕಳಿಸ್ಬೇಕು ಅಂತಂದರೆ ಆ ಒಂದು ನಂಬರನ್ನು ನೀವು ಸೇವ್ ಮಾಡ್ಕೊಂಡ್ಬಿಡಿ. ಆ ಒಂದು ನಂಬರಿಗೆ ಕಾಲ್ ಮಾಡಿ. ಸೊ ಲ್ಯಾಂಗ್ವೇಜ್ ಎಲ್ಲ ಕೇಳ್ತಲ್ಲ, ಅದು ಕೇಳೋದಿಲ್ಲ. ಡೈರೆಕ್ಟಾಗಿ ಮೇನ್ ಮೆನುಗೆ ಹೋಗುತ್ತೆ. ಮನಿ ಟ್ರಾನ್ಸ್ಫರ್ಗೆ 1 ಒತ್ತಿ, ಅಥವಾ ಬ್ಯಾಲೆನ್ಸ್ ಚೆಕ್ಕಿಗೆ 2 ಒತ್ತಿ, ಆ ರೀತಿಯಾಗಿ ಹೇಳಿದ್ನಲ್ವ, ಆ ಒಂದು ಮೇನ್ ಮೆನುಗೆ ಹೋಗುತ್ತೆ. ಇದಾದಮೇಲೆ ನೆಕ್ಸ್ಟ್ 1 ಒತ್ತಿದಾಗ ಮನಿ ಟ್ರಾನ್ಸ್ಫರಿಗೆ ಡೈರೆಕ್ಟ್ ಯಾರಿಗೆ ಕಳಿಸ್ಬೇಕು ಅವ್ರ ಮೊಬೈಲ್ ನಂಬರ್ ಕೇಳುತ್ತೆ, ಎಷ್ಟು ಅಮೌಂಟ್ ಅಂತ ಕೇಳುತ್ತೆ. ಕಾಲ್ ಡಿಸ್ಕನೆಕ್ಟ್ ಆಗುತ್ತೆ. ಎಗೈನ್ 2 ಸೆಕೆಂಡ್ಸ್ ಬಿಟ್ಟು ಮತ್ತೊಂದು ಕಾಲ್ ಬರುತ್ತೆ. ಯು ಪಿ ಐ ಪಿನ್ ಕೇಳುತ್ತೆ. ಜಸ್ಟ್ ಅಷ್ಟೇ ಎಂಟರ್ ಮಾಡಿದ ತಕ್ಷಣ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗುತ್ತೆ. ಸೊ ಈ ಒಂದು ಲೆಂತಿ ಪ್ರೊಸೆಸ್ ಯಾವಾಗಲೂ ಇರೋದಿಲ್ಲ. ಈ ಒಂದು ಲೆಂತಿ ಪ್ರೊಸೆಸ್ ನಾವು ಫಸ್ಟ್ ಟೈಮ್ ಸೆಟಪ್ ಮಾಡಿದಾಗ ಮಾತ್ರ ಇರುತ್ತೆ. ಹೇಗಿತ್ತು ಇವತ್ತಿನ ವಿಡಿಯೋ? ಈ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ. ಈ ವಿಷಯ ಗೊತ್ತಿತ್ತಾ ನಿಮಗೆ ಆಫ್ಲೈನ್ ಮೂಲಕ ಯು ಪಿ ಐ ಪೇಮೆಂಟ್ ಮಾಡಬಹುದು ಅನ್ನೋದು ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಇನ್ನು ಇದೇ ರೀತಿಯ ಇಂಟ್ರೆಸ್ಟಿಂಗ್ ಟೆಕ್ ವೀಡಿಯೋಸ್ಗಾಗಿ ಟೆಕ್ ಅನ್ವೇಷಣೆ ಪೇಜನ್ನು ಫಾಲೋ ಮಾಡೋದು ಮರಿಬೇಡಿ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.